ಇದೇನು ಬಂಗಾರಿ ಕಣ್ಣಲ್ಲಿ ನೀರು? ನೀನು ಪಟಾಕಿ ಥರ ನಗ್ನಗ್ತಾ ಮಾತಾಡ್ಕೊಂಡು ಖುಷಿಯಾಗಿರಬೇಕು. ನಾಟ್ ಫೇರ್. ಸ್ವಲ್ಪನೂ ಚೆನ್ನಾಗಿ ಕಾಣ್ತಿಲ್ಲ. ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ ಅಲ್ವಾ? ಅವತ್ತು ನಾನು ನಿತ್ಯನ ಮದುವೆ ಮಾಡ್ಕೊಂತ ಹೇಳಿದ್ದಕ್ಕೆ ತಾನೆ ಈ ಮದುವೆ ನಾಟಕ ನೀನು ಮಾಡೋಗಾಯ್ತು. ನಿನ್ನೊಂದು ಮಾತು ಕೇಳಿದೆ, ನಿನ್ನ ಲೈಫಲ್ಲಿ ಆಟ ಆಡ್ಬಿಟ್ನಲ್ಲ ಅಂತ ನನ್ನ ಮನ್ಸಿಗೆ ತುಂಬ ನೋವಾಗ್ತಿದೆ ಕಣೋ. ಬಂಗಾರಿ, ಎಲ್ಲ ಸರಿ ಹೋಯ್ತಲ್ಲ, ಈಗ ಯಾಕೆ ಟೆನ್ಷನ್? ಹಾಗಾದರೆ ನೀನನ್ನು ಕ್ಷಮಿಸ್ತೀಯಾ? ನೀನು ಬಂಗಾರಿ ಅಲ್ವಾ? ನಮ್ಮಿಬ್ಬರ ಮಧ್ಯೆ ಸಾರಿ ಅಲ್ಲ ಬೇಕಾ ಹೇಳು? ಇಲ್ಲ, ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೇ ನನಗೆ ಸಮಾಧಾನ ಆಗೋದು. ಓಕೆ ಮೈ ಡಾರ್ಲಿಂಗ್, ಸ್ವೀಟ್ ಹಾರ್ಟ್, ಬಂಗಾರಿ, ಕ್ಷಮಿಸಿದ್ದೀನಿ. ನಗುರೋಡೋಣ. ನನ್ನ ಪುಟ್ಟು ಕಂದ ಕೊಡೋ ನೀನು. ಯಾವಾಗಲೂ ನಿನ್ನ ಬದುಕಲ್ಲಿ ನೀನು ಇದೇ ರೀತಿ ನಗನಗ್ತಾ ಇರಬೇಕು. ಒಂದು ನಿಮಿಷ. ಈ ವಾಚು ಯಾರ್ದು ಗೊತ್ತಾ? ನಿಮ್ಮ ತಾತಂದು. ನಮ್ಮ ಮದುವೆಲಿ ನಮ್ಮಪ್ಪ ನಿಮ್ಮ ತಾತಂಗೆ ಕೊಟ್ಟಿತ್ತು. ನಿಮ್ಮ ತಾತ ಯಾವಾಗಲೂ ಹೇಳೋರು, ಈ ವಾಚು ನನ್ನ ಕೈಗೆ ಬಂದಮೇಲೆ ಅವ್ರ ಅದೃಷ್ಟನೇ ಬದಲಾಯ್ತದ್ದೆ, ಲೈಫೇ ಬದಲಾಗೋಯ್ತು ಅಂತ ಹೇಳ್ತಿದ್ರು ಕೊಡೋ. ಕಂದ, ಇವತ್ತು ನಿನ್ನ ಮದುವೆ, ನಿನ್ನ ಬಾಳಲ್ಲಿ ಒಳ್ಳೆ ದಿನಗಳು ಬರಲಿ ಅಂತ ನಾನು ಬಯಸ್ತೀನಿ. ತಗೋ, ಕಟ್ಕೋ. ಅದು ಮೊದಲಿದ್ದಕ್ಕೆ ಬೆರಟಿತ್ತು, ಕಟ್ಟಾಗೋಗ್ಬಿಟ್ಟಿತ್ತು, ಅದಕ್ಕೆ ಚೈನ್ ಹಾಕಿಸ್ದೆ. ಚೆನ್ನಾಗಿದೆಯಾ? ನಿಮ್ಮಿಬ್ಬರ ಆಶೀರ್ವಾದ ನನ್ನ ಲೈಫಲ್ಲಿ ಇದ್ದರೆ ಲೈಫಲ್ಲಿ ಎಲ್ಲ ಚೆನ್ನಾಗೇ ಆಗುತ್ತೆ. ನನ್ನ ಪಾಲಿನ ಬೆಸ್ಟ್ ಗಿಫ್ಟ್ ಇದು. ಮದುಮಗ ಬೇಗ ಬರ್ಬೇಕಂತೆ. ಅಣ್ಣ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಯಾವ ಹೀರೋಗೂ ಕಮ್ಮಿ ಇಲ್ಲ. ಹೀಗೇನಾದ್ರೂ ರಾತ್ರಿ ಆಗಿದ್ದಿದ್ರೆ ಲೈಟ್ಸ್ ಆನ್ ಮಾಡೋದೇ ಬೇಕಾಗಿರ್ಲಿಲ್ಲ. ನಿನ್ ಮುಖದಲ್ಲಿರೋ ಬೆಳಕಷ್ಟೇ ಸಾಕಾಗ್ತಿತ್ತು. ಆಹಾ, ಹ್ಯಾಪಿನೆಸ್ಸು ಓವರ್ಲೋಡ್ ಅಲ್ವಾ? ಗ್ಲೋ ನೋಡು ಹೇಗೆ ಹೊಡಿತಾ ಇದೆ. ಹೋಗತ್ತರ್ಲೆ. ಅಣ್ಣ ತಂಗಿ ಇಬ್ರು ಹೀಗೆ ಮಾತಾಡ್ತಿದ್ರೆ ಮುಹೂರ್ತಕ್ಕೆ ಟೈಮ್ ಹೋಗುತ್ತೆ. ನಡೀರಿ. ಇದನ್ನು ಮುಟ್ಟಿದ್ರೆ ಹುಷಾರ್. ಎಷ್ಟೇ ಧೈರ್ಯ ನಿನಗೆ? ಹಾಂ, ನನ್ನ ಕೇಳದೆ ನನ್ನ ರೂಮಿಗೆ ಬಂದು ನನ್ನ ವಸ್ತುನ ಮುಟ್ಟೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ನಿನಗೆ? ಗಂಡನ ಕೇಳಿ ಕೆಲಸ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ನಾನೇನ್ರಿ ಮಾಡಿದೆ ಅಂತ ದೊಡ್ಡ ತಪ್ಪು? ನೀನು ಹುಟ್ಟಿದ್ದು ತಪ್ಪು, ನನ್ನ ಮದುವೆ ಮಾಡ್ಕೊಂಡಿಲ್ಲ ಅದು ಇನ್ನೊಂದು ತಪ್ಪು. ಇನ್ನೊಂದು ಸಾರಿ ನನ್ನ ರೂಮಿಗೆ ಬಂದು ನನ್ನ ವಸ್ತುನ ಹೇಳ್ದೆ ಕೇಳ್ದೆ ಮುಟ್ಟದೆ ನಿನ್ನ ಕೈನ ಕತ್ತರಿಸಿ ಬಿಸಾಡ್ಬಿಡ್ತೀನಿ. ಔಟ್, ಔಟ್. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಕಂಡು ಹಿಡಿದೆ ಬಿಡ್ತೀನ? ಮರಿಯಲ್ಲಿ ನಿಂತು ಆಟ ಆಡ್ತಾ ಇದ್ರಿ ಅಲ್ವಾ? ಸತ್ಯ ಗೊತ್ತಾದ್ಮೇಲೆ ಅಮ್ಮ, ಕರುಣಂಗೆ ಮದುವೆ ಆಗ್ತಿದೆ. ಮದುವೆ ಸಂಭ್ರಮ. ಹಸೆ ಮಣೆ ಏರ್ತಾ ಇರೋ ಮದುಮಗಂಗೆ ಒಂದೊಳ್ಳೆ ಉಡುಗೊರೆ ಕೊಡ್ಬೇಕನ್ನಿಸ್ತಿದೆ. ಯಾವತ್ತೂ ಮರಿಬಾರ್ದು ಅಂಥ ಉಡುಗೊರೆ. ಶ್ರೀರಾಮನ ದರ್ಶನ ಮಾಡಬೇಕು ಅಂತ ಶಬರಿ
ಯುಗ ಯುಗಾಂತರದಿಂದ ಕಾಯ್ತಾ ಇದ್ಲಂತೆ. ಈ ದಿನ ನೋಡೋಕೆ ನಾನು ಕೊರೋನಾ ಸರ್ಗಿಂತ ಹೆಚ್ಚು ಕಾಯ್ತಾ ಇದ್ದೆ ನೋಡಪ್ಪ. ಸೇಮ್ ಇಯರ್ ಬ್ರೋ. ನೀವಿಬ್ರು ಹಸೆ ಮಣೆ ಹೇರೋದಕ್ಕೆ ನಮ್ಮಿಬ್ರು ಅಂಡರ್ ಕವರ್ ಆಪರೇಷನ್ ಸಿಕ್ಕಾಪಟ್ಟೆ ಇದೆ. ನೀನ್ ಅದಕ್ಕೆ ಪಾರ್ಟಿ ಕೊಡಿಸ್ಬೇಕು. ತಿರುಗೋ ಬಣ್ಣದ ಬುಗ್ರಿನ ಎಲ್ಲರೂ ಹೊಗಳ್ತಾರೆ, ಆದರೆ ತಿರುಗಿಸಿರೋ ದಾರಾನ ಎಲ್ಲರೂ ಮರೀತಾರೆ. ಆದರೆ ನಾನಂತೂ ನೀವಿಬ್ಬರು ಸಹಾಯನ ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಸೀರಿಯಸ್ಲಿ ಥ್ಯಾಂಕ್ ಯು. ಬರೀ ಪಾರ್ಟಿ ಅಲ್ಲ, ನಿನ್ನ ಕೇಳಿದ್ ಕೊಡ್ಸೋದೆ. ಸಾರ್ ನನ್ನ ಮರಿಬೇಡಿ ಸಾರ್. ರಾಗಿ ಮುದ್ದೆ ಸೊಪ್ಪಿನ ಸಾರು ಕೊಡಿಸ್ಬಿಡಿ, ಕೊಸ್ಸಿ ಅಂತ ತಿನ್ಕೊಂಡ್ಬಿಡ್ತೀನಿ. ಲೇ, ಏನೇ ಅದು ಅಂಡರ್ ಕವರ್ ಆಪರೇಷನ್ನು? ನನಗೊಂದು ಮಾತು ಹೇಳಲೇ ಇಲ್ಲ. ನಾನು ತುಂಬಾ ಬ್ಯುಸಿ ಇದ್ದೆ ಅಮ್ಮ. ನಿಂಗೆ ಹೇಳೋದು ಮರ್ತೋಯ್ತು. ನಿಧಿ, ಕೊನೆಗೂ ನೀನು ಪ್ರೀತಿಸಿರೋ ಕರ್ಣನ್ ಜೊತೆನೆ ನಿನ್ನ ಜೀವನದ ಹೊಸ ಅಧ್ಯಾಯ ಶುರು ಮಾಡ್ತಾ ಇದೆಯಾ. ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು, ಓಕೆನಾ? ಆರ ಬದಲಾಯಿಸ್ಕೊಳ್ಳಿ. ಕರ್ಣ, ನೀನು ನಿಧಿನ ತುಂಬ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತು. ಆದರೆ ಇವಳ್ದೆ ಸ್ವಲ್ಪ ಹುಡುಗ ಬುದ್ಧಿ. ಏನೇ ತಪ್ಪಾದರೂ ನೀ ಸಹಿಸ್ಕೋಬೇಕು. ಈ ಹುಡುಗ ಬುದ್ಧಿನೇ ಇಷ್ಟ ಆಗೋದು. ಸಹಿಸ್ಕೋಬೇಕು. ಬಟ್ ನೀವು ಹೇಳ್ದಾಗೆ ಸಹಿಸ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ಬೋದು. ಕರ್ಣ, ನಿಧಿ ಬರೀ ನನ್ನ ತಂಗಿ ಮಾತ್ರ ಅಲ್ಲ, ಅವಳು ನನ್ನ ಪ್ರಾಣ. ಅವಳನ್ನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ? ಇಲ್ಲ ಅಂದರೆ ನಿಮ್ಮನ್ನ ಪಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ನೀನು ಚೆನ್ನಾಗಿ ನೋಡ್ಕೊಳ್ದೇ ಇದ್ರೆ ನೀವು ಬಿಡ್ತೀರಾ ಅಥವಾ ನಿಮ್ಮ ಕೃಷ್ಣ ಬಿಡ್ತಾನ?